ಮತ್ತು ಇವತ್ತಿಗೂ ಕೂಡ ಅದು ಭಾರತ ಇರ್ಬೋದು ಅಥವಾ ಅಮೇರಿಕ ಇರ್ಬೋದು, ಅಭಿವೃದ್ಧಿ ಅನ್ನುವಂಥದ್ದನ್ನು, ಬೆಳವಣಿಗೆ ಅನ್ನುವಂಥದ್ದನ್ನು ವರಮಾನದ ಅಕ್ಯುಮುಲೇಷನ್ನಲ್ಲಿ ಕಾಣ್ತೀವಿ. ಯಾವುದನ್ನು GDP ಹೇಳ್ತೀವೋ ಆ GDPಯ ಬೆಳವಣಿಗೆ ಆಧಾರದ ಮೇಲೆ ಅಭಿವೃದ್ಧಿಯನ್ನು, ಬೆಳವಣಿಗೆಯನ್ನು ಅಳಿತೇವೆ. ಆದರೆ GDP ಅನ್ನುವಂಥದ್ದು ಅಭಿವೃದ್ಧಿಯ ಜನರ ಬದುಕಿನ ಸ್ಥಿತಿಯನ್ನು ಅದು ಯಾವತ್ತೂ ಕೂಡ ಹೇಳೋದಿಲ್ಲ. GDP ಅನ್ನುವಂಥದ್ದು ಕೇವಲ ವರಮಾನದ ಏರಿಕೆಯನ್ನು ಹೇಳುತ್ತೆ ಹೊರತು ಅಭಿವೃದ್ಧಿಗೆ ಬಹಳ ಮುಖ್ಯವಾಗಿ ಕಾರಣವಾಗಿರುವಂಥ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಆಹಾರ ಭದ್ರತೆ ಇರ್ಬೋದು, ಮಹಿಳೆಯರ ದುಡಿಮೆ ಇರ್ಬೋದು, ಇವುಗಳ ಬಗ್ಗೆ GDP ಏನು ಹೇಳೋದಿಲ್ಲ. GDP ಕೇವಲ ವರಮಾನದ ಬಗ್ಗೆ ಮಾತ್ರ ಮಾತಾಡ್ತದೆ. ವರಮಾನವೇ ಅಭಿವೃದ್ಧಿ ಅಲ್ಲ. ಮತ್ತು ಒಂದು ದೇಶದ ಡೆವಲಪ್ಮೆಂಟ್ ಆಧರಿಸಬೇಕಾದಾಗ GDP ನೋಡಿ ಹೇಳ್ತಾರಲ್ಲ ಸರ್? ಅಲ್ಲ. ಹಾಗಾಗೇ ಅಮರ್ತ್ಯ ಸೆನ್ ಮತ್ತು ಮುಂತಾದ ಅರ್ಥಶಾಸ್ತ್ರಜ್ಞ ಇವತ್ತು GDPಗೆ ಪ್ರತಿಯಾಗಿ, ಅದಕ್ಕೆ ಬದಲಾಗಿ ವರಮಾನವನ್ನು ಸೇರಿಸಿಕೊಂಡು ಶಿಕ್ಷಣ ಮತ್ತು ಆರೋಗ್ಯವನ್ನು ಸೇರಿಸಿ ಅಭಿವೃದ್ಧಿಯನ್ನು ಅಳೆಯುವಂಥ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತೇಳಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನುವಂಥದ್ದನ್ನು, ಯಾವುದು HDI ಅಂತ ಹೇಳ್ತೇವೆ, GDPಗೆ ಪರ್ಯಾಯವಾಗಿ ರೂಪಿಸಿದ್ದಾರೆ. ಅದರ ಮೂಲಕ ಶಿಕ್ಷಣವೂ ಕೂಡ ಅಭಿವೃದ್ಧಿಯ ಒಂದು ಚಾಲಕ ಶಕ್ತಿ, ಆರೋಗ್ಯವೂ ಕೂಡ ಅಭಿವೃದ್ಧಿಯ ಒಂದು ಚಾಲಕ ಶಕ್ತಿ, ವರಮಾನವೂ ಹಾಗೆ. ಅವು ಮೂರು ಕೂಡಿಕೊಂಡು ಒಂದು ಸಂಯುಕ್ತವಾಗಿ ಜನರ ಬದುಕನ್ನು ಉತ್ತಮಪಡಿಸುವಲ್ಲಿ ಪ್ರಯತ್ನ ಪಡ್ತಾರೆ. ಅದು ಹಾಗೆ ಅಭಿವೃದ್ಧಿಯನ್ನು ಅಳಿಬೇಕು, ಕೇವಲ ವರಮಾನದ ಬೆಳವಣಿಗೆಯಿಂದ ಅಲ್ಲ.